हरि सर्वोत्तम वायु जीवोत्तम हरि सर्वोत्तम हरि सर्वोत्तम वायु जीवोत्तम Go to Madhu. Sri Guru Brahma Hari Om. We are recording this call. So ಇವತ್ತಿನ ಟಾಪಿಕ್ ಮನಸ್ಸು. ಮೋಸ್ಟ್ ಆಫ್ ದ ಟೈಮ್ ನಮಗೆ ಮನಸ್ಸು ಅಂತಂದ್ರೆ ಏನು ಅರ್ಥ ಆಗಿರಲ್ಲ. ಆಕ್ಚುಲಿ ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ನಾವು ಎದಕ್ಕೆ ಕಂಪೇರ್ ಮಾಡ್ಬೋದು? ಇದನ್ನ ನಾವು ಮೈಂಡ್ ಅನ್ಬೋದಾ ಅಥವಾ ಬುದ್ಧಿ ಅನ್ಬೋದಾ? ಆಕ್ಚುಲಿ ಇದೇನು ಮನಸ್ಸು ಅಂದ್ರೆ ಏನು? ಒಂದು ರೀತಿಯಿಂದ ನಾವು ನೋಡಿದಾಗ ಈಗ ಒಂದು ಮೆಮರಿ ಡಿವೈಸ್ ಅನ್ನ ತಗೊಂಡಾಗ ಅದರಲ್ಲಿ ಇರತಕ್ಕಂಥ ಕಂಟೆಂಟ್ ಅನ್ನ ನಾವು ಬುದ್ಧಿ ಅಥವಾ ನಮ್ಮ ಜಾಣತನ, ಥಿಂಕಿಂಗ್ ಪವರ್ ಎಲ್ಲ ಹೇಳ್ಬೋದು. ಮನಸ್ಸು ಅಂದ್ರೆ ಇದು ಕಣ್ಣಿಗೆ ಗೋಚರವಾಗದೇ ಇರತಕ್ಕಂಥದ್ದು. ಇದು ನಮ್ಮ ಜ್ಞಾನ, ಸುಪ್ತ ಜ್ಞಾನ. ಮನಸ್ಸು ಯಾವಾಗ ಜಾಗೃತ ಆಗುತ್ತೆ ಅಂದ್ರೆ ಮನಸ್ಸಿಗೆ ಎಲ್ಲಾ ಕಂಟೆಂಟ್ ಗುರ್ತಿರುತ್ತೆ. ಮನಸ್ಸಿನಲ್ಲಿ ಎಲ್ಲಾ ಕಂಟೆಂಟ್ ಎಕ್ಸೆಸಿಬಲ್ ಇರ್ತದೆ. ಆದ್ರೆ ನಮ್ಮ ಬುದ್ಧಿ, ನಮ್ಮ ಮೆದುಳು, ತಲೆ ಏನ್ ಮಾಡುತ್ತಂದ್ರೆ ಮನಸ್ಸಿನಿಂದ ವಿಷಯಗಳನ್ನ ತೆಗೆದುಕೊಂಡು ಬಂದು ಅದರ ಮೇಲೆ ಅನಾಲಿಸಿಸ್ ಮಾಡಿ, ಆಪರೇಟ್ ಮಾಡಿ ಅದರ ತೀರ್ಮಾನಗಳನ್ನ ಕೊಡ್ತದೆ. ಇದು ಸರಿ, ಇದು ತಪ್ಪು, ಇದು ನಂಗೆ ಹಿಡಿಸ್ತು, ಇದು ನಂಗೆ ಹಿಡಿಸ್ಲಿಲ್ಲ, ಈ ತರ ವಿಷಯವನ್ನ ಅದು ನಮ್ಗೆ ಕೊಡುತ್ತದೆ. ಆದ್ರೆ ಮನಸ್ಸು ಇದು ಅತ್ಯಂತ ವಿಶಾಲವಾದದ್ದು. ಮನಸ್ಸಿಗೆ ಲಿಮಿಟ್ ಅಂತಿಲ್ಲ. ಆದ್ದರಿಂದ ಎಷ್ಟೋ ಸಲ ನಾವು ನಮ್ಮ ಮನಸ್ಸಿನಿಂದ ನಾವು ಆಧ್ಯಾತ್ಮ ಲೋಕಕ್ಕೆ ಹೋಗಿರ್ತೀವಿ, ಕನಸಿನ ಲೋಕಕ್ಕೆ ಹೋಗಿರ್ತೀವಿ, ಅಥವಾ ಇನ್ನೊಬ್ಬರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಿರ್ತೀವಿ. ಅನುಕಂಪ ಬರುತ್ತೆ ಮತ್ತವ್ರ ಮೇಲೆ, ಮತ್ತೊಬ್ಬರ ವಿಷಯದಲ್ಲಿ ನಮಗೆ ಸಂತೋಷ ಆಗುತ್ತೆ, ಮತ್ತೊಬ್ಬರ ವಿಷಯದಲ್ಲಿ ದುಃಖ ಆಗುತ್ತೆ. ಯಾಕಂದ್ರೆ ಮನಸ್ಸು ಬಿಯಾಂಡ್ ನಮ್ದು ಇದೊಂದೇನು ಇದಿದೆ ಅದಕ್ಕಿಂತ ಹೊರಗಡೆ ಇರುತ್ತೆ. ಅದು ಅಂದ್ರೆ ನಮ್ದು ಈ ಲಿಮಿಟ್ಲೆಸ್. ಅದು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿರ್ತಾರಲ್ಲ, ಅಂದ್ರೆ ಆ ಮನಸ್ಸು ಒಳಗಡೆ ಏನಂದ್ರೆ ಅದು ಪ್ರೇರಣಾ ಶಕ್ತಿ, ಅದು ಸೂಕ್ತವಾಗಿರ್ತದೆ. ಅದನ್ನ ಜಾಗೃತ ಮಾಡಿ ಅದರಿಂದ ಚಾಲನೆಯನ್ನು ಕೊಟ್ಟು ಮುಂದೆ ನಮ್ದು ಕಾನ್ಸಿಯಸ್, ಸಬ್ ಕಾನ್ಸಿಯಸ್ ಮೈಂಡ್ ಇವೆಲ್ಲ ಏನಂದ್ರೆ ಫಿಸಿಕಲ್ ವರ್ಕ್ ಮಾಡ್ತವೆ. ಅವೆಲ್ಲ ಡಿಸೈಡ್ ಮಾಡಿ ಅದರಿಂದ ಒಂದು ಕಾರ್ಯವನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಮನಸ್ಸು ಇದು ದೇವರಿಗೆ ಅತ್ಯಂತ ಹತ್ತಿರವಾದದ್ದು. ಅಂದ್ರೆ ಮನಸ್ಸು ದೇವರನ್ನ ಕನೆಕ್ಟ್ ಮಾಡೋ ಶಕ್ತಿ ಇದೆ. ಮನಸ್ಸಿನಿಂದ ನಾವು ಬೇಡಿದ್ದನ್ನ, ಬಯಸಿದ್ದನ್ನ ಈಡೇರಿಸ್ಕೊಳ್ಬಹುದು. ಅದಕ್ಕೆ ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ನಮ್ಗೆ ನೀವು ಮನಸ್ಸು ಮಾಡಬೇಕು ಆಗುತ್ತೆ, ಮನಸ್ಸು ಮಾಡಬೇಕು ಆಗುತ್ತೆ ಅಂತಂದ್ರೆ ಅದು ಸಂಕಲ್ಪ ಮತ್ತೆ ಅದು ಇಚ್ಛಾಶಕ್ತಿಯನ್ನ ಎರಡು ತೆಗೆದುಕೊಂಡು ಹೋಗಿ ಈ ಫಿಸಿಕಲ್ ಮಟೀರಿಯಲ್ದಿಂದ ಕೆಲಸವನ್ನ ಮಾಡಿಸುತ್ತೆ. ಅದು ಒಬ್ಬ ಕುಂಟಿರ್ತಾನೆ ಅಂದ್ರೆ ಅವನಿಗೆ ಕಾಲಿರೋದಿಲ್ಲ, ಆದ್ರೂ ಅವನು ಏನೋ ಒಂದು ಡಿವೈಸ್ ಅನ್ನ ಯೂಸ್ ಮಾಡಿಕೊಂಡು, ಅಂದ್ರೆ ಕಾಲಿಗೆ ಯಾವುದೋ ಒಂದು ಕೋಲನ್ನ ಇಟ್ಕೊಂಡು ಅವ್ನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರ್ತಾನೆ, ಸ್ವಿಮ್ಮಿಂಗ್ ದಲ್ಲಿ ನಾವು ಫಸ್ಟ್ ಬರ್ತಾನೆ. ಅದೇ ಎರಡು ಕಾಲ್ ಗಟ್ಟಿರೋ ಒಬ್ಬ ವ್ಯಕ್ತಿ ಅವನಿಗೆ ಓಡಕ್ಕಾಗಲ್ಲ, ನಿಲ್ತ್ಕೊಳಕ್ಕಾಗಲ್ಲ, ಒಂದು ಸಾಮಾನು ತಂದು ಕೊಡಕ್ಕಾಗಲ್ಲ. ಯಾಕೆಂದ್ರೆ ಆ ಮನಸ್ಸು ಆ ಶಕ್ತಿಯನ್ನ ಒಳಗಡೆಯಿಂದ ತುಂಬಬೇಕು. ತುಂಬಿದಾಗ ಮಾತ್ರ ಇದು ಕೆಲಸ ಆಗೋದು. ಮನಸ್ಸಿನ ಆಶೆಗಳನ್ನು ಈಡೇರಿಸುವುದು ಇದು ಪರಮಾತ್ಮನ ಸ್ವಭಾವ. ಅವನು ನಮಗೆ ಮನ ಬಂದಂತೆ ಆಡಿಸ್ತಾನೆ. ನಾವು ಮನಸ್ಸಿನಲ್ಲಿ ಎಷ್ಟು ಸತ್ಕರ್ಮಗಳನ್ನ ಮಾಡಬೇಕು ಅಂತ ಚಿಂತನೆ ಮಾಡ್ತೀವಲ್ಲ, ಅದು ಸ್ಲೋ ಆಗಿ ಅದು ಪರಮಾತ್ಮನ ಅನುಗ್ರಹದಿಂದ ಅದು ಆಗ್ತಾ ಹೋಗುತ್ತೆ. ಆದ್ದರಿಂದ ಇವನ್ ಕನಸಿನಲ್ಲೂ ಕೂಡ ನಾವು ಕೆಟ್ಟ ಮನಸ್ಸನ್ನ ಮಾಡಬಾರದು ಅಂತ ಹೇಳ್ತಾರೆ. ಈ ಎಷ್ಟೋ ಕಡೆ ಇನ್ನೂ ಜಿಜ್ಞಾಸದಲ್ಲಿ ಸಾಕಷ್ಟು ವಿಷಯಗಳನ್ನ ಜಿಜ್ಞಾಸ ಮಾಡಿರ್ತಾರೆ. ಏನು ಅಂದ್ರೆ ಸ್ವಪ್ನ ದೋಷಗಳು ಅಂದ್ರೆ ಏನು, ನಾವು ಮಾಡುವ ಕನಸಿನಿಂದ ಏನಾದ್ರೂ ಪಾಪ ಬರುತ್ತಾ ಅಂತ ಹೇಳಿ, ಅಥವಾ ಕನಸುಗಳು ಎಂದರೇನು, ಈ ತರ ಸಾಕಷ್ಟು ವಿಷಯಗಳು ಇನ್ನೂ ಅದನ್ನ ನಾವು ಜಾಸ್ತಿ ರಿಸರ್ಚ್ ಮಾಡಿರಲ್ಲ. ಬಟ್ ಅಧ್ಯಾತ್ಮದಲ್ಲಿ ಶ್ರೀಮದ್ ಆನಂದತೀರ್ಥರ ಗ್ರಂಥಗಳಲ್ಲಿ ಅವ ಬಗ್ಗೆ ಉಲ್ಲೇಖವನ್ನ ಸಾಕಷ್ಟು ಮಾಡಿದ್ದಾರೆ. ಅವನ್ನು ತಿಳ್ಕೋ ಶಕ್ತಿ ಮಾಡ್ಬೇಕಷ್ಟೇ. ನಾವು ತಿಳ್ಕೊಳಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ, ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು. ಈ ಮನಸ್ಸು ಏನು ಅಂತಂದ್ರೆ ಇದು
ನಾವು ಹೇಗೆ ದೇಹವನ್ನ ಸ್ವಾಸ್ಥ್ಯವಾಗಿ ಇಟ್ಕೊಳ್ತೀವಿ ಅಂದ್ರೆ ನಮ್ಗೆ ಮನಸ್ಸು ಮೂಲಭೂತವಾಗಿ ಹಿಂದೆ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಆಗುತ್ತೆ, ಫ್ರಂಟ್ ಎಂಡ್ ಅಲ್ಲಿ ಉಳಿದೆಲ್ಲ ನಮ್ದು ಈ ಫಿಸಿಕಲ್ ಕೈ ಕಾಲು ಇರ್ಬೋದು, ಕಣ್ಣು ಇರ್ಬೋದು, ಕಿವಿ ಇರ್ಬೋದು, ಇದೆಲ್ಲ ವರ್ಕ್ ಆಗ್ತಾ ಇರ್ತದೆ. ಅಥವಾ ನಮ್ಮ ಕೃತಿ ಇರ್ಬೋದು, ನಾವು ಮಾಡ್ತಿರ್ತಕ್ಕಂಥ ಆಕ್ಟಿವಿಟೀಸ್ ಇರ್ಬೋದು, ಕರ್ಮಗಳಿರ್ಬೋದು, ಇವೆಲ್ಲ ಫ್ರಂಟ್ ದಲ್ಲಿ ವರ್ಕ್ ಆಗ್ತಿರ್ತವೆ. ಬ್ಯಾಕ್ ಎಂಡ್ ದಲ್ಲಿ ಅಂದ್ರೆ ಹಿಂದ್ಗಡೆ ಕೂತು ಮಾಡ್ತಕ್ಕಂಥ ಈ ಮನಸ್ಸು ಅದು ಸ್ವಾಸ್ಥ್ಯವಾಗಿದ್ದರೆ, ಅಂದ್ರೆ ಅದು ಚೆನ್ನಾಗಿದ್ದರೆ, ಹೆಲ್ದಿ ಆಗಿದ್ದರೆ ಫ್ರಂಟ್ ಎಂಡ್ ಅಲ್ಲಿ ರಿಸಲ್ಟ್ ಕೂಡ ನಾವು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಅವನದು ಮನಸ್ಸೇ ಕೆಟ್ಟಿದ್ದಾರೆ, ಹೀಗಾಗಿ ಅವ್ನು ಎಲ್ಲಾ ಮಾಡಿದ್ದು ಕೆಟ್ಟೆ ಆಗುತ್ತೆ ಅಂತ ಕೆಲವ್ರು ಹೇಳ್ತಿರ್ತಾರೆ. ಅಥವಾ ಅವ್ನು ಏನ್ ಬಯಸ್ತಾನೆ ಅದೆಲ್ಲ ಕೆಟ್ಟಾಗತ್ತೆ ಸರ್, ಅವ್ನ ದೃಷ್ಟಿ ಬೀಳುತ್ತೆ ನಮ್ಮ ಮೇಲೆ. ಈ ತರ ಸಾಕಷ್ಟು ದೋಷಗಳನ್ನ ನಾವು ಕಣ್ಣಿಗೆ ಕಾಣಿಸ್ದೇ ಇದ್ದು ಅದು ಆಗ್ತಾ ಇರ್ತೇವೆ, ಅನುಭವಿಸ್ತಾ ಇರ್ತೀವಿ. ಇದು ಹೇಗೆಪ್ಪ ಅಂತಂದ್ರೆ ಆ ಮನಸ್ಸು ಮಲಿನವಾಗಿರ್ತದೆ. ಅಂದ್ರೆ ಅದು ಎಲ್ಲಾ ರೀತಿ ಡೈರೆಕ್ಷನ್ ಅಲ್ಲಿ ಎಲ್ಲ ಅನ್ಲಿಮಿಟೆಡ್ ಆಗಿ ಅದು ಮಾಡ್ಬೋದಾದ್ರೂ ಕೂಡ ಅದನ್ನ ಕೆಟ್ಟ ರೀತಿಯಿಂದ ಇಟ್ಟು ಅದನ್ನ ಕೆಟ್ಟದಕ್ಕೆ ಉಪಯೋಗಿಸೋದ್ರಿಂದ ಮುಂದೆ ಕರ್ಮಗಳು ಕೂಡ ಕೆಟ್ಟಾಗ್ತಾ ಹೋಗ್ತವೆ. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಬರ್ತದೆ, ನಾವು ಮನಸ್ಸನ್ನ ಹೇಗೆ ಸರಿ ಇಟ್ಕೋಬೇಕು? ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂದ್ರೆ ಮನಸ್ಸನ್ನ ಹೇಗೆ ಸರಿ ಇಟ್ಕೋಬೇಕು? ಅದಕ್ಕೆ ನಾವು ಒಂದು ಉದಾಹರಣೆ ತಗೋಬಹುದು. ಈಗ ನಂದು ಕೈಕಾಲು ಗಟ್ಟಿದ್ದು ನಾನು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಏನ್ ಬೇಕು? ನಂಗೆ ನಿಯಮಿತವಾದ ಆಹಾರ ಬೇಕು, ನಿಯಮಿತವಾದ ನಿದ್ರೆ ಅಥವಾ ವ್ಯಾಯಾಮಗಳು ಬೇಕು. ನಾನು ಚೆನ್ನಾಗಿ ಊಟ ಮಾಡ್ತಿದ್ದೀನಿ, ನಿದ್ದೆನೂ ಚೆನ್ನಾಗಿ ಮಾಡ್ತೀನಿ, ಅದು ವ್ಯಾಯಾಮ ಮಾಡಲ್ಲ. ಎಷ್ಟು 10 ವರ್ಷ ಆದ್ರೂ ನಾನು ವ್ಯಾಯಾಮ ಮಾಡಲ್ಲ, ಕುತ್ತಲ್ಲಿ ಆರಾಮಾಗಿ ಕೂತಿರ್ತೀನಿ. ಅಂದ್ರೆ ಒಂದ್ಸಲ ಎದ್ದ ಮೇಲೆ ಕಾಲೇ ಮುರಿದೋಗುತ್ತೆ. ಕೈ ಎತ್ತು ಒಂದು ಏನಾದ್ರು ಸಾಮಾನು ತಗೊಂಡ್ಬಿಟ್ರೆ ಕೈನೇ ಹಾಗೆ ಹಿಡ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಅದನ್ನ ಸ್ವಾಸ್ಥ್ಯದಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ತೀವಿ. ಇದಕ್ಕೆ ಅಸ್ವಸ್ಥತೆ ಅಥವಾ ರೋಗ ಅಂತಾರೆ. ಹಾಗೆ ಮನಸ್ಸು ನಾವು ಸ್ವಾಸ್ಥ್ಯವಾಗಿ ಇಟ್ಕೋಬೇಕಂದ್ರೆ, ಒಳ್ಳೇದಾಗಿ ಇಟ್ಕೋಬೇಕಂದ್ರೆ ಒಂದನೇದ್ದು ಅದಕ್ಕೆ ಆಹಾರ ವಿಹಾರ ಚೆನ್ನಾಗಿರ್ಬೇಕು. ಏನ್ ಆಹಾರ ಮನಸ್ಸಿಗೆ? ಅನ್ನ ಕೊಟ್ರೆ ಆಹಾರ ಆಗುತ್ತಾ? ಹೌದು. ನಾವು ತಿನ್ನೋ ಅನ್ನದಿಂದನೂ ಕೂಡ ಒಂದು ಭಾಗ ಮನಸ್ಸಾಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ. ಒಂದು ಭಾಗದಿಂದ ನಮ್ಗೆ ಶಕ್ತಿ ಬರ್ತದೆ, ಇನ್ನೊಂದು ಭಾಗದಿಂದ ಸಂತೋಷ ಆಗುತ್ತೆ. ವಿಚಾರ ಮಾಡಿ, ಒಂದು ಊಟದಿಂದ ಎಷ್ಟು ಕೆಲಸ ಆಗ್ತದೆ ಎಟ್ ಅ ಟೈಮ್ ಅಂತಂದ್ರೆ, ನಾವು ಊಟ ಬಾಯಲ್ಲಿ ಇಟ್ಟ ತಕ್ಷಣನೇ ಒಂದು ಸಂತೋಷ ಆಗುತ್ತೆ, ಎರಡನೇದ್ದು ಹಸಿವು ಹೋಗುತ್ತೆ, ಮೂರನೇದ್ದು ಆನಂದ ಆಗುತ್ತೆ, ನಾಲ್ಕನೇದ್ದು ಕೈಕಾಲಿ ಶಕ್ತಿ ಬರುತ್ತೆ. ಅದೇ ತರ ಮನಸ್ಸು ಕೂಡ ಈ ಆಹಾರದಿಂದನೇ ಪರಿವರ್ತನೆ ಆಗುತ್ತೆ. ಒಂದಿಷ್ಟು ಆಹಾರ ಸ್ಥೂಲ ದೇಹವಾಗಿ ಪರಿಣಾಮ ಆಗುತ್ತದೆ. ಏನು? ನಮ್ದು ಎಲುಬಿರ್ಬೋದು, ಅಸ್ಥಿ, ಮಜ್ಜೆ, ರಕ್ತ ಇವೆಲ್ಲ ಆಗ್ತದೆ. ಎರಡನೇದ್ದು ವಿಸರ್ಜನದಲ್ಲಿ ಹೋಗುತ್ತೆ, ಅಂದ್ರೆ ಕಶ್ಮಲವಾಗಿ ಅದು ಘನವಸ್ತುವಿಂದ ಹೊರಗಡೆ ಹೋಗುತ್ತೆ, ಮಲಮೂತ್ರಾದಿಗಳಿಂದ ಹೊರಗಡೆ ಹೋಗುತ್ತದೆ. ಮೂರನೇದ್ದು ಏನಂದ್ರೆ ಅದು ಮನಸ್ಸಾಗುತ್ತದೆ. ಅದಕ್ಕೆ ಮನಸ್ಸಿಗೆ ನಾವು ಆಹಾರ ವಿಹಾರ ಅಂತಂದ್ರೆ ಏನಪ್ಪಾ ಅಂದ್ರೆ ಉತ್ತಮವಾದ ಆಹಾರ ಹೊಟ್ಟೆ ಕೊಟ್ಕೋಬೇಕು, ಅದರಿಂದ ಮನಸ್ಸು ಬರುತ್ತೆ ಒಂದನೇದ್ದು. ಎರಡನೇದು, ಆಹಾರ ತಗೋಬೇಕಾದ್ರೆ ಒಳ್ಳೆ ಒಳ್ಳೆ ವಿಷಯಗಳ ಸಂಪರ್ಕದಲ್ಲಿ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಟಿವಿ ನೋಡ್ತಾ ಏನೋ ತಿಂತೀವಿ, ಯಾರೋ ಒಬ್ರಿಗೊಬ್ರು ಬೈತಿರ್ತಾರೆ ಅಥವಾ ಏನೋ ಹುಚ್ಚುಚ್ಚಾಕಾರ ಮಾಡ್ತಿರ್ತಾರೆ, ಅದೆಲ್ಲ ನೋಡ್ತಾ ಮಾಡಿದ್ರೆ ಅದು ಮನಸ್ಸಿನಲ್ಲಿ ವಿಕಾರವನ್ನ ಉಂಟು ಮಾಡುತ್ತೆ. ಎರಡನೇದ್ದು, ಮನಸ್ಸಿಗೆ ಕೂಡ ನಾವು ವ್ಯಾಯಾಮವನ್ನ ಮಾಡಿಸ್ಬೇಕಂತೆ. ಏನ್ ವ್ಯಾಯಾಮ ಮಾಡಿಸ್ಬೇಕಪ್ಪ? ಹೇಗೆ ಅಂದ್ರೆ ಮನಸ್ಸಿಗೆ ಆವಾಗ ನಾವು ಶಾಂತವಾಗಿ ಒಂದು ಮೂಲೆಯಲ್ಲಿ ಕೂತ್ಬಿಟ್ಟು, ಅದು ಮನೇನೇ ಇರ್ಬೋದು, ದೇವಸ್ಥಾನ ಇರ್ಬೋದು, ನಮ್ಮ ಪೂಜಾಗೃಹ ಇರ್ಬೋದು, ಆಫೀಸ್ದಲ್ಲಿ ಚೇರ್ ಮೇಲೆ ಕೂತಿರ್ಬೋದು, ಒಂದು ಅರ್ಧ ಗಂಟೆ, 10 ನಿಮಿಷ, 20 ನಿಮಿಷ, 5 ನಿಮಿಷ ಆದ್ರೂ ಕಣ್ಣು ಮುಚ್ಕೊಂಡು ಧ್ಯಾನಾವಸ್ಥೆ ಒಳಗೆ ಕೂತ್ರೆ, ಯೋಗ ನಿದ್ರೆಯಲ್ಲಿದ್ರೆ, ಯೋಗ ಮಾಡಿದ್ರೆ, ಶ್ವಾಸೋಚ್ಛ್ವಾಸ ಸರಿಯಾಗಿ ಮಾಡಿದ್ರೆ ಮನಸ್ಸಿಗೆ ವ್ಯಾಯಾಮ ಆಗ್ತದಂತೆ. ಮತ್ತೆ ಇನ್ನೊಂದು ಆಹಾರ ಮನಸ್ಸಿಗೆ ಏನಪ್ಪಾ ಅಂತಂದ್ರೆ ವಿಚಾರಗಳೇ ಆಹಾರ. ಅದಕ್ಕೆ ಹೆಂಗ್ ಹೇಳ್ತಾರಂದ್ರೆ, ಈಗ ಡೇಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಕಂಪ್ಯೂಟರ್ದಲ್ಲಿ. ಅದಕ್ಕೆ ಏನ್ ಹೇಳ್ತಾರಂದ್ರೆ, ದ ವೇ ಹೌ ಯು ಫೀಡ್ ಇನ್ಫಾರ್ಮೇಶನ್, ದ ವೇ ಹೌ ಇಟ್ ವಿಲ್ ರಿಯಾಕ್ಟ್. ನೀವು ಆ ಡೇಟಾ ಇಂಜಿನ್ಗೆ ಎಲ್ಲಾ ಕೆಟ್ಟವಾಗಿರೋ ವಿಷಯಗಳನ್ನ ಕೊಟ್ಟು ಅದರ ಪರಿಣಾಮ ಕೆಟ್ಟವಾಗ್ತಾ ಇರ್ತಕ್ಕಂಥ ಪರಿಣಾಮದ ನೀವು ಒಂದು ಡೇಟಾ ಕೊಟ್ರೆ ಅದು ಅನಲೈಸ್ ಮಾಡ್ಬಿಟ್ಟು ನೀವೇನೇ ಕೇಳ್ತಾರೋ ಅದಕ್ಕೆ ಕೆಟ್ಟದಾಗಿ ಪರಿಣಾಮ ಕೊಡುತ್ತದೆ. ಇದೇ ತರ ಗಿಳಿಗೂ ಅಂತಾರಲ್ವಾ, ಒಬ್ಬ ಬ್ರಾಹ್ಮಣನ ಮನೆಯಲ್ಲಿರೋ ಗಿರಿ, ಒಂದು ಕಟಕನ ಮನೆಯಲ್ಲಿರೋ ಗಿಳಿಗೆ ಏನ್ ವ್ಯತ್ಯಾಸ ಇದೆಯಪ್ಪ ಅಂದ್ರೆ, ಅದು ಬಂದವರಿಗೆಲ್ಲ ಬನ್ನಿ ಕೂಡಿ, ನೀವೇನಾದ್ರೂ ಹಾಲು ಕುಡಿತೀರಾ, ನೀರು ಕುಡಿತೀರಾ, ಕೂತ್ಕೊಳ್ಳಿ, ಶ್ರಮ ಆಗಿದೆ, ಈ ತರ ಎಲ್ಲ ಕೇಳ್ತಿತ್ತಂತೆ ಬ್ರಾಹ್ಮಣನ ಗಿಳಿ. ಕಟ್ಕನ್ ಗಿಳಿ ಏನಂತಿತ್ತಂತೆ, ಬನ್ನಿ ಕೂಡಿ, ಹೊಡಿತೀನಿ, ಬಡಿತೀನಿ, ಕಾಲು ಮುಡ್ತೀನಿ, ಕೈ ಮುಡ್ತೀನಿ, ಈ ತರ ಮಾತಾಡ್ತಿತ್ತಂತೆ. ಗಿಳಿಗೆ ಯಾರು ಕಲಿಸಿದ್ರು? ಅದೇನ್ ಪುಸ್ತಕ ಓದಿಲ್ಲ, ಏನಿಲ್ಲ, ಆದ್ರೆ ಅದರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ವಿಕಾರ. ಹಾಗೆ
ಆಹಾರ ಮನಸ್ಸಿಗೆ ಏನು ಅಂತಂದ್ರೆ ನಮ್ಮ ವಿಚಾರಗಳು, ನಾವು ಹೊರಗಡೆಯಿಂದ ತೆಗೆದುಕೊಳ್ತಕ್ಕಂಥ ವಿಷಯಗಳು. ಅದಕ್ಕೆ ಸಾಕಷ್ಟು ದೇವರ ಬಗ್ಗೆ ಚಿಂತನೆ, ಒಳ್ಳೆ ಪಾಸಿಟಿವ್ ಥಾಟ್ಸ್, ಚೆನ್ನಾಗಿರೋದನ್ನ ನೋಡೋದು. ನಮ್ಮ ಮುಂದೆ ಎಷ್ಟೋ ಕೆಟ್ಟ ಘಟನೆ ಆಗ್ತಿರ್ತವೆ, ಆದ್ರೂ ಒಂದಿನ ಒಳ್ಳೆ ಹಾಡು ಕೇಳ್ತೀವಿ, ಅಥವಾ ಒಂದು ರೌಂಡ್ ವಾಕಿಂಗ್ ಮಾಡಿ ಬಂದು ಏನೋ ಗಿಡ ಬಳ್ಳಿಗಳನ್ನ ನೋಡ್ತೀವಿ, ಹಣ್ಣುಗಳನ್ನು ನೋಡ್ತೀವಿ, ಫಲಗಳನ್ನ, ಹೂಗಳನ್ನ, ಇವೆಲ್ಲ ನೋಡಿದಾಗ ಏನಂದ್ರೆ ಅದು ಮನಸ್ಸಿಗೆ ಒಂದು ಉತ್ತಮವಾದಂಥ ಆಹಾರವಾಗಿ ಪರಿಣಾಮ ಆಗಿ ಅದರಿಂದ ಮನಸ್ಸು ಅತ್ಯಂತ ಸದೃಢವಾಗಿ ಅದು ಎಲ್ಲ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತದೆ ಬ್ಯಾಕೆಂಡಿಂದ. ಎಷ್ಟೋ ಜನ ಹಿಂದಿನ ಪರಿಸ್ಥಿತಿಯಲ್ಲಿ ಕಷ್ಟಗಳು ಜಾಸ್ತಿ, ಸುಖಕ್ಕಿಂತ ಕಷ್ಟವೇ ಜಾಸ್ತಿ. ಎಲೆಕ್ಟ್ರಿಸಿಟಿ ಇರಲಿಲ್ಲ, ನೀರಿರಲಿಲ್ಲ, ಬಸ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ. ಒಂದು ತಿರುಪತಿ ಯಾತ್ರಾ ಮಾಡಬೇಕು ಅಂತಂದ್ರೆ ಅವರು ತಿಂಗಳಾನ್ಗಟ್ಲೆ ಅಥವಾ ವರ್ಷಾನ್ಗಟ್ಲೆ ಹೋಗ್ತಾ ಇದ್ರು. ಬರ್ತಾರೋ ಇಲ್ಲ ಗ್ಯಾರಂಟಿ ಇರಲಿಲ್ಲ ಮನೆಯಲ್ಲಿ, ಯಾಕಂದ್ರೆ ಪೋಸ್ಟ್ ಇರಲಿಲ್ಲ, ಫೋನ್ ಕಾಲ್ ಇರಲಿಲ್ಲ, SMS ಇರಲಿಲ್ಲ. ಹಾಗಿದ್ದಾಗ ಅವ್ರು ಹೇಗೆ ಅಷ್ಟು ಸ್ವಾಸ್ಥ್ಯದಲ್ಲಿದ್ರು? ಮನೆಯಲ್ಲಿ ಎಷ್ಟೇ ಕಷ್ಟ ಬಂದ್ರು ಅವ್ರು ಯಾಕೆ ಸೂಸೈಡ್ ಮಾಡ್ಕೋತಿರ್ಲಿಲ್ಲ ಅಂದ್ರೆ ಮನಸ್ಸು ಗಟ್ಟಿ ಇರ್ತಿತ್ತು. ಮನಸ್ಸು ಉತ್ತಮವಾದ ಆಹಾರ ವಿಹಾರ, ಅದಕ್ಕೆ ಉತ್ತಮವಾದ ಸಂಸ್ಕೃತಿಯನ್ನ ಕೊಟ್ಟಿದ್ದಕ್ಕೆ ಆ ಮನಸ್ಸಿನಿಂದ ಉಳಿದ ಎಲ್ಲಾ ಪರಿಣಾಮ ಚೆನ್ನಾಗಿರ್ತಿತ್ತು. ಹಾಗೆ ಈ ಮನಸ್ಸು ಗಟ್ಟಿಟ್ಕೊಳ್ಳೋದು, ಮನಸ್ಸನ್ನ ಶುದ್ಧವಾಗಿಟ್ಕೊಳ್ಳೋದು, ಮನಸ್ಸಿಗೆ ಉತ್ತಮವಾದ ಆಚಾರ ವಿಚಾರ ಮತ್ತು ವ್ಯಾಯಾಮಗಳನ್ನು ಕೊಡೋದು ನಮ್ಮ ಇವತ್ತಿನ ಮುಖ್ಯವಾದ ಕರ್ತವ್ಯ ಆಗಿದೆ. ಯಾಕೆಂದ್ರೆ ಹೊರಗಡೆ ಎಲ್ಲಾ ಪರಿಸ್ಥಿತಿ ತುಂಬಾ ಗಂಭೀರ, ಸಾಕಷ್ಟು ಅನಾನುಕೂಲಗಳು, ಸಾಕಷ್ಟು ದುಷ್ಪರಿಣಾಮ ಬೀಳ್ತಕ್ಕಂಥ ವಿಚಾರಗಳು, ಆಕ್ಟಿವಿಟಿಗಳು ಆಗ್ತಾ ಇರ್ತವೆ. ಇದರ ಮಧ್ಯೆ ನಾವು ಮನಸ್ಸನ್ನ ಗಟ್ಟಿಟ್ಕೊಂಡು ನಮ್ಮ ಜೀವನವನ್ನ ಮಾಡೋ ಪರಿಸ್ಥಿತಿ ನಮಗಿದೆ. ಆದ್ದರಿಂದ ಇವತ್ತಿನ ಬೋಧಿಯಲ್ಲಿ ಮನಸ್ಸಿನ ಬಗ್ಗೆ ತಿಳಿದುಕೊಳ್ಳಬೇಕಂತ ಒಂದು ಚಿಂತನೆಯನ್ನ ಮಾಡಿದ್ದೇವೆ. ನನಗೆ ತಿಳಿದಷ್ಟು ವಿಷಯಗಳನ್ನು ನಾನು ಇಲ್ಲಿ ಹೇಳಿದ್ದೀನಿ. ಆದರೆ ಇದು ಎಂಡ್ಲೆಸ್ ಟಾಪಿಕ್, ಇದು ತುಂಬಾ ದೊಡ್ಡ ವಿಶಾಲವಾದ ಟಾಪಿಕ್. ಇದ್ರ ಮೇಲೆ ಸಾಕಷ್ಟು ರಿಸರ್ಚ್ ಇದೆ, ನೀವು ಗೂಗಲ್ ಸರ್ಚ್ ಮಾಡ್ಬೋದು. ಸಾಕಷ್ಟು ಮನೋಶಾಸ್ತ್ರಜ್ಞರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನೋಡ್ಬೋದು, ನಿಮ್ಗೆ ಇನ್ನೂ ವಿಷಯ ಹೆಚ್ಚು ತಿಳಿಯುತ್ತೆ. ಅದಲ್ಲದೆ ಮಾಧ್ವ ಗ್ರಂಥದಲ್ಲಿ ಸಾಕಷ್ಟು ವಿಷಯಗಳು ಕೊಟ್ಟಿದ್ದಾರೆ ಮನಸ್ಸಿನ ಬಗ್ಗೆ. ಅದನ್ನ ತಿಳಿದುಕೊಳ್ಳಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಈ ಚಿಂತನೆಯನ್ನ ಹಾಗೆ ಮುಂದುವರಿಸಿಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅನುಭವಿಸಿ ಅದರ ಪ್ರತಿಫಲವನ್ನ ನಾವು ತಿಳಿಸ್ಬೇಕು ಅಂತ ಹೇಳಿ ಇವತ್ತಿನ ಬೋಧಿ. ಶ್ರೀಕೃಷ್ಣ ಅರ್ಪಣಮಸ್ತು. ಓವರ್ ಟು ಯು ಶ್ರೀಶಾ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ. ಮುಕ್ತೇರ್ನೈವ ಸುಖಾನುಭೂತಿರಮಲಾ ಭಕ್ತ ತತ್ಸಾಧನಂ. ಅಕ್ಷಾದಿತ್ರಿತಯಂ ಪ್ರಮಾಣ ಅಖಿಲಾ ಆಮ್ನಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. So as tip of the day is like we as we Ayurveda is part of our Vedic lifestyle and Vedic culture. We should at least do in the early morning some basic pranayamas and basic yogasanas we should do daily, religiously we should do. That's that will help us for our daily health. So that's a tip of the health tip of the day. And the slogan is Vishnu Preranaya Vishnu Prityartham. So everybody chant with me: Vishnu Preranaya Vishnu Prityartham. So Krishna Arpanamastu. Shri